ಈ ಒಂದು ಸಿನಿಮಾ ಎಷ್ಟು ಕನೆಕ್ಟ್ ಆಗುತ್ತೆ? ಆ್ಯಸ್ ಎ ಫಾದರ್, ನಿಮ್ಮ ತಂದೆಯವರ ಸಪೋರ್ಟು, ಈ ಸಿನಿಮಾದಲ್ಲಿರುವಂಥ ಕಂಟೆಂಟು ಎಲ್ಲೋ ಒಂದು ಕಡೆ ತಂದೆ ಎಷ್ಟು ಮುಖ್ಯ ಅನ್ನೋದು ನಿಮ್ಗೆ ಅನ್ಸುತ್ತೆ? ಅಲ್ಲ, ನಮ್ಮದು ನಮ್ಮ ತಂದೆದು ಬೇರೆಯೇ ಕತೆ. ಅಂದರೆ ಆ ಎಮೋಷನ್ನು ಅಥವಾ ಒಂದು ಬಾಂಡಿಂಗ್ ಬೇರೆಯೇ ಇದೆ. ಈ ಫಿಲಮಲ್ಲಿರೋ ಪಾತ್ರಗಳದ್ದು ಕಂಪ್ಲೀಟ್ಲಿ ಬೇರೆ ಇದೆ. ಅಂದರೆ ಎಲ್ಲರಿಗೂ ತಂದೆ ಮಗ ಎಮೋಷನ್ ಅನ್ನೋದೇ ಇದ್ದೇ ಇರುತ್ತೆ. ಬಟ್ ಆ ಕನೆಕ್ಷನ್ನು ಅಥವಾ ಆ ಎನ್ವೈರ್ಮೆಂಟು ಅಥವಾ ಅವ್ರು ಹೇಗೆ ಬೆಳ್ಕೊಂಬಂದಿರೋ ಪರಿಸ್ಥಿತಿಗಳು, ಸೊ ಇವೆಲ್ಲ ಡಿಫ್ರೆಂಟ್ ಬರ್ತಾ ಇರುತ್ತೆ. ಸೊ ಅದರಲ್ಲೇ ಒಂದೊಂದು ಬ್ಯೂಟಿಫುಲ್ ಕಥೆಗಳು ಹುಟ್ಟೋದು. ಸೊ ಒಬ್ಬರು ಲೈಫಲ್ಲೂ ಒಬ್ಬರು ತಂದೆ, ಪ್ರತಿಯೊಬ್ಬರು ತಂದೆ ಇಟ್ಕೊಂಡು ಒಂದು ಕಥೆ ಮಾಡ್ಬೋದು. ಸೊ ಇದರಲ್ಲಿ ತುಂಬ ಯೂನಿಕ್ ಆಗಿದೆ ಈ ಪಾತ್ರದಲ್ಲಿ. ಆ ಥರದೊಂದು ಯೂನಿಕ್ ವಿಷಯ ಬರುತ್ತೆ. ಇನ್ಫ್ಯಾಕ್ಟ್ ನಂದು ನಮ್ಮ ತಂದೆದೊಂದು ಎಮೋಷನ್ ಇಟ್ಕೊಂಡೆ ಒಂದು ಕಥೆ ಮಾಡಿದ್ದೆ ನಾನು. 2008-9 ಒಂದು ಕಥೆ ಮಾಡಿದ್ದೆ. ಅದನ್ನು ನನ್ನ ಸಿದ್ಲಿಂಗ್ ಅವ್ರಿಗೆ ಒಂದ್ಸಲಿ ನರೇಟ್ ಮಾಡಿದ್ದೆ, ಡೈರೆಕ್ಟರ್ ಇದ್ರಲ್ಲ. ಸೊ ಅವ್ರು ನರೇಟ್ ಮಾಡಿ ಅವರು ಫುಲ್ ಎಮೋಷನಲ್ ಆಗ್ಬಿಟ್ಟು ಅದನ್ನ ತುಂಬ ಚೆನ್ನಾಗಿದೆಪ್ಪ ಕಥೆ ಇದು ಹಿಂಗೆ ಅಂತೆಲ್ಲ ಹೇಳಿದ್ರು. ಅದನ್ನೇ ನಾನು ಮಾಡಿಲ್ಲ. ಬಟ್ ಅಂದರೆ ಒಂದು ಇನ್ಸ್ಪಿರೇಷನ್ ಬೇಕಲ್ಲ, ನಮಗೂ ಒಂದು ಕಥೆ ಬರುತ್ತೆ ಅನ್ನೋದಕ್ಕೆ. ಸೊ ಅದಕ್ಕೆ ಒಂದು ಆ ಥರದೊಂದು ಮಾಡಿದ್ದೆ. ಸೊ ಆ ಥರದ ಪ್ರತಿಯೊಬ್ಬನ ಲೈಫಲ್ಲಿ ಅವ್ರ ತಂದೆ ಆಗ್ಬೋದು, ತಾಯಿ ಆಗ್ಬೋದು, ಒಂದು ಕಥೆ ಹುಟ್ಟುತ್ತೆ. ಸೊ ಅದರಲ್ಲಿ ಇದು ವಿಶೇಷವಾಗಿದೆ, ತುಂಬ ವಿಶೇಷವಾಗಿ ಬೇರೆ ಥರ ಇದೆ, ತುಂಬ ಡಿಫ್ರೆಂಟ್ ಆಗಿದೆ ಅಂತ ಕಥೆ. ಆ ಕಥೆ ಮತ್ತೆ ಜೀವ ಬರುತ್ತಾ ಗೊತ್ತಿಲ್ಲ. ಅಂದರೆ ಆ ಯೋಚನೆಗಿಂತ ಸ್ವಲ್ಪ ಮುಂದೆ ಬಂದ್ಬಿಟ್ಟಿದ್ದೀನಿ. ಸೊ ಗೊತ್ತಿಲ್ಲ, ನೋಡೋಣ. ಚಂದ್ರು ಸರ್, ಈ ಕಡೆ ಸ್ಟೋರಿಗಳಿಗೆ ಇರುವಂಥ ಸಂದರ್ಭದಲ್ಲಿ ಈ ಸಿನಿಮಾನ ಪ್ಯಾನ್ ಇಂಡಿಯಾ ಮಟ್ಟಿಗೆ ತಗೊಂಡು ಹೋಗ್ತೀನಿ ಅಂತ ನೀವು ನಿರ್ಧಾರ ಮಾಡ್ಕೊಳ್ಳೋ ಕಾರಣ ಏನು? ಮತ್ತೆ ಎಷ್ಟೊಂದು ಚಾಲೆಂಜ್ ಇದೆ ಅಂತ ಈ ಕಥೆಯನ್ನು ಪ್ಯಾನ್ ಇಂಡಿಯಾ ತಗೊಂಡು? ಸರ್ ಇಲ್ಲ, ಈ ಕಥೆ ನಾನು ಪ್ಯಾನ್ ಇಂಡಿಯಾಗೆ ತೊಗೊಂಡು ಹೋಗ್ತಾ ಇಲ್ಲ. ನಾನು ಆಲ್ರೆಡಿ ಪ್ಯಾನ್ ಇಂಡಿಯಾಗೆ ಹೋಗಿದ್ದೀನಿ. ಸಾರಿ, ಕಬ್ಜಾ ಮಾಡೋ 4,000 ಸ್ಕ್ರೀನ್ ಹಾಕಿದ್ದೀನಿ ಅಂದರೆ ನನ್ನ ಕಾಂಟ್ಯಾಕ್ಟ್ಸ್ ಆಗಿದೆ. ಈಗ ಆನಂದ್ ಪಂಡಿತ್ ಅವರು ಹಿಂದಿಗೆ ನನ್ನ ಚೆನ್ನಾಗಿದ್ದಾರೆ. ಸೊ ಎಲ್ಲದಕ್ಕೂ ನನಗೆ ಅಸೋಸಿಯೇಷನ್ ಆಗಿದ್ದಾರೆ. ನಾನು ಸಿನಿಮಾ ಕೊಟ್ಟರೆ ಸಾಕು, ನಾನು ಎಫರ್ಟ್ ಹಾಕೋ ಅವಶ್ಯಕತೆ ಇಲ್ಲ. ಅಂದರೆ ನಾನು ಅಷ್ಟು ದುಡ್ಡಾಗಿ ಕಬ್ಜಾ ಮಾಡಿದ್ರಿಂದ ಆ ಲೈನಪ್ಪು ನನಗೆ ಸಿಕ್ಕಿದೆ. ಈಗ ಅವರಿಗೆ ನಾನು ಸಿನಿಮಾ ಕೊಡ್ತೀನಿ. ಸೊ ಅವ್ರ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಅವ್ರು ರಿಲೀಸ್ ಮಾಡ್ತಾರೆ. ಸೊ ನಮ್ಮ ಕನ್ನಡದ ಚಿತ್ರಕ್ಕೆ ಅಲ್ಲಿಂದಲೂ ಇನ್ಕಮ್ ಬರುತ್ತೆ. ತೆಲುಗುವಲ್ಲಿ ನನಗೆ ಅಸೋಸಿಯೇಷನ್ ಇದ್ದಾರೆ, ಮಲಯಾಳಮಲ್ಲಿ ಅಸೋಸಿಯೇಷನ್ ಇದ್ದಾರೆ, ತಮಿಳಲ್ಲಿ ಅಸೋಸಿಯೇಷನ್ ಇದ್ದಾರೆ. ಇವ್ರಿಗೆ ನಾನು ಸಿನಿಮಾ ರೆಡಿ ಮಾಡಿಕೊಟ್ರೆ ಸಾಕು. ಹಾಗಾಗಿ ಕತೆ ಮನೆ ಎಲ್ಲರೂ ಒಪ್ಪ ಇರ್ತಾರೆ. ನಮ್ಮ ಶ್ರೀಕಾಂತ್ ಸರ್ ಹೇಳ್ತಿದ್ದಾರೆ, ಕರೆಕ್ಟ್ ಅಲ್ವ? ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಸರ್. ಕಂಟೆಂಟ್ ಸಿನಿಮಾ ಇದು. ಕಂಟೆಂಟ್ ಸಿನಿಮಾ ಪ್ಯಾನ್ ಇಂಡಿಯಾ ಆಗಬಾರ್ದು ಅಂತಿಲ್ಲ. ಒಂದು ಕನ್ನಡದ ಕಂಟೆಂಟು ಪ್ಯಾನ್ ಇಂಡಿಯಾಗೆ ವರ್ಕೌಟ್ ಆಗುತ್ತೆ. ಮತ್ತು ನನಗೆ ಕಾಂಟ್ಯಾಕ್ಟ್ಸ್ ಇದೆ, ನಾನು ಅದನ್ನು ಆರೆಂಜ್ ರಿಲೀಸ್ ಮಾಡ್ತೀನಿ. ಚಂದ್ರು ಸರ್, ಇಲ್ಲಿ ಲಕ್ಷ್ಮೀನಾರಾಯಣ ಸರ್, ಚಾರ್ಮಿನಾರು ಮತ್ತು ತಾಜ್ ಮಹಲ್ ಸಿನಿಮಾಗಳ ನಂತರ ನಿಮ್ಮ ಸಿನಿಮಾಗಳಲ್ಲಿ ತುಂಬಾ ಎಮೋಷನಲಿ ಜಾಸ್ತಿ ಡೀಪ್ ಆಗಿ ಮಾಡಿರ್ತಕ್ಕಂಥ ಕಥೆ ಇದೆ ಅನ್ಸುತ್ತೆ. ಸೊ ಆ ನಿಟ್ಟಿನಲ್ಲಿ ಆ ಸಿನಿಮಾಗಳ ಸಾಲಿನಲ್ಲಿ ಇದು ನಿಲ್ಲುತ್ತಾ ಮುಂದಿನ ರಿಲೀಸ್ ಆದ್ಮೇಲೆ? ಸರ್, ತಾಜ್ ಮಹಲ್ ನನಗೆ ಗೊತ್ತಿಲ್ಲ, ಅದು ಆಗಿದ್ದು ಮಾಡಿದೆ ಎಫರ್ಟ್ ಹಾಕಿ ಆನೆಸ್ಟಿಯಾಗಿ. ತಾಜ್ ಮಹಲ್ ನೀವು ಎಲ್ಲ ಇಷ್ಟಪಟ್ಟು ಜನ ಇಷ್ಟಪಟ್ಟು ಆಯಿತು. ಚಾರ್ಮಿನಾರು ಹಂಗೆ, ಅದನ್ನು ಅಷ್ಟೇ ಮಾಡಿದೆ, ಅದು ಆಯಿತು. ಅದು ನಾನೇನೋ ಹಿಟ್ ಮಾಡಿದೆ ಅಂತಲ್ಲ, ಎಲ್ಲರಿಗೂ ಇಷ್ಟ ಆಯಿತು, ಹಿಟ್ ಆಯಿತು, ನನಗೆ ಹೆಸರಾಯಿತು. ಫಾದರು ಕತೆ ಕೇಳಿ ಇಷ್ಟಪಟ್ಟಿದ್ದೀನಿ, ಮಾಡಿದ್ದೀನಿ. ರಾಜಮೋಹನ್ ಕನ್ನಡಕ್ಕೆ ಡೆಬ್ಯೂ. ಈಗ ಅವರ ಹಣೆ ಬರ, ನಾವು ಮಾಡೋ ರಿಲೀಸ್ ಪರಿಸ್ಥಿತಿ ನಮ್ಮೆಲ್ಲರಿಗೂ ಇಷ್ಟ ಆಗಿದೆ. ಫಸ್ಟು ಅಡುಗೆ ಮಾಡೋರಿಗೆ ರುಚಿ ಚೆನ್ನಾಗಿರಬೇಕು. ನಾವೆಲ್ಲರೂ ಒಂದು ಟ್ರ್ಯಾಕಲ್ಲಿ ಇದ್ದೀವಿ, ಖುಷಿ ಪಟ್ಟಿದ್ದೀವಿ. ಆಗ ನೀವು ಒಂದು ಎಮೋಷನ್ ಥೀಮ್ ನೋಡಿದ್ರಿ, ಅದೆಲ್ಲ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ. ಮಿಕ್ಕಿದ್ದು ಪ್ರೇಕ್ಷಕ ಪ್ರಭುಗಳು ಅಣ್ಣ ಹೇಳಿದಾಗೆ, ಮಿಕ್ಕಿದ್ದು ದೇವರು ಸ್ವಲ್ಪ ಕಾಪಾಡಿದ್ರೆ ನಂದು ಇನ್ನೊಂದು 4 ಸಿನಿಮಾ ಲೈನಾಗಿ ನಿಂತಿದೆ, 4 ಡೈರೆಕ್ಟರ್ಗಳು. ಅದು ಬೇಗ ಮುಗಿಸೋ ಜವಾಬ್ದಾರಿ ಇದೆ. ಚಂದ್ರು ಸರ್, ಈಗ ನೀವು ತುಂಬಾ ಹಿರಿಯರಿದ್ದೀರಿ. ನಿಮ್ಮ ಪಕ್ಕದಲ್ಲಿ ಶ್ರೀಕಾಂತ್ ಸರ್ ಇದ್ದಾರೆ, ಮತ್ತೆ ಕೃಷ್ಣ ಅವರು ಅಷ್ಟೇ. ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಏರಿಳಿತಗಳನ್ನ ಕಂಡುಕೊಂಡು ನಂತರ ಈಗ ಒಂದು ನೆಲೆ ಕಂಡುಕೊಂಡಿದ್ದಾರೆ, ಒಬ್ಬ ನಿರ್ದೇಶಕರಾಗಿ, ಟೆಕ್ನಿಷಿಯನ್ ಆಗಿ, ಪ್ರೊಡ್ಯೂಸರ್ ಆಗಿ ಕೂಡ. ಸೊ ಈ ನಿಟ್ಟಿನಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ವರ್ಷ ಆಲ್ಮೋಸ್ಟ್ 250+ ಸಿನಿಮಾಗಳು ಬಂದಿದೆ. ಬಟ್ ಹಿಟ್ ಅಂತ ಬಂದಿತ್ತು 2-3 ಸಿನಿಮಾಗಳು ಬಿಟ್ಟರೆ ಸಕ್ಸಸ್ ರೇಟು 99% ಇಲ್ಲ, ಜಸ್ಟ್ 1% ಅಷ್ಟೇ ಇದೆ. ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಏನೆಲ್ಲ ಬದಲಾವಣೆಗಳಾಗಬೇಕು ಅನ್ಸುತ್ತೆ ಸರ್, ಒಬ್ಬ ಸೀನಿಯರ್ ಟೆಕ್ನಿಷಿಯನ್ ಆಗಿ? ಎಲ್ಲರೂ ಆನ್ಸರ್ ಮಾಡಿ, 3 ಆನ್ಸರ್ ಮಾಡಿ ಸರ್. ಇದು ಬದಲಾವಣೆಗಳು ಖಂಡಿತ ಆಗೋದಿದೆ. ಅದು ಕೆಲವು ಹೇಳಬೇಕು ಅನಿಸುತ್ತೆ, ಹೇಳೋಕ್ಕಾಗಲ್ಲ. ಹೇಳಿದ್ರೆ ಶೂಟೌಟ್ ಆಗುತ್ತೆ. ಏನಂದ್ರೆ ಸರ್, ಈ ಬದಲಾದ ಕಾಲಘಟ್ಟದಲ್ಲಿ ಮೊದಲು ತಾಜ್ ಮಹಲ್ ಮಾಡಿದೆ, ಸಿನಿಮಾ ತಾಜ್ ಮಹಲ್ ಮಾಡಿದೆ ಸರ್. ನಮ್ಮ ವಾಸು ಸರ್, ಜಗಣ್ಣ, ನೀವು ನೋಡಿದ್ರೆ ಎಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ಬರ್ತಿದ್ವಿ, ಹೆಂಗೆ ಖುಷಿಯಾಗಿ ಬರ್ತಿದ್ವಿ. ನೀವು ಅಲ್ಲಿ ನಿಂತು ಕಂಟೆಂಟ್ ಬಂದಾಗ ಎದ್ದು ನಿಂತು ಬೆಳೆಸ್ಬಿಟ್ರಿ. ನೀವು ಆಚಂದ್ರು ಆದರು,
ಅಬ್ಸರ್ವ್ ಮಾಡೋದು ಕೊಟ್ಟಿದ್ದು ಎಲ್ಲ ನೀವು ಸಪೋರ್ಟ್ ಕೊಟ್ರಿ. ಇವತ್ತು ಕಾಲಘಟ್ಟ ಬದಲಾಗಿದೆ. ಸೊ ಈ ಕಾಲಘಟ್ಟದಲ್ಲಿ ಇವತ್ತು ಜನ್ಜಿ ರಿಪೋರ್ಟರ್ಗಳು ಬಂದಿದ್ದಾರೆ. ಸೊ ಅವರುಗಳು ಕೂಡ ಸ್ವಲ್ಪ ಎಮೋಷನ್ ಇಟ್ಕೊಂಡು ಅವರುಗಳು ಕೂಡ ನಂತರ ಅಥವಾ ರಾಜಮೋಹನ್ ತರದವ್ರನ್ನ ಅವರು ಬೆಳೆಸ್ಬಿಟ್ರೆ ನೆಕ್ಸ್ಟ್ ಇನ್ನೊಂದು ಲೆವೆಲ್ಗೆ ಹೋಗುತ್ತೆ. ಅವ್ರನ್ನ ಕೈ ಮುಗಿದು ಕೇಳ್ಕೊತೀನಿ, ಹೇಳಿದ್ರೆ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ, ಗೊತ್ತಿಲ್ಲ ನನಗೆ. ನಾನು ಯಾವಾಗ ನನ್ನ ಪ್ರೆಸ್ಪೆಕ್ಟಲ್ಲಿ ಹೇಳ ಅನ್ಕೊಂಡೆ, ನೀವು ಕೇಳ್ಬಿಟ್ರಿ. ಎಲ್ಲರೂ ಸರ್ ಇವತ್ತಿನ ಮೆಂಟಾಲಿಟಿ ಬದಲಾಗಿ ಕನ್ನಡ ಇಂಡಸ್ಟ್ರಿ ಅಂತ ಸಿನಿಮಾ ನೋಡಬೇಕು. ಒಂದು ಶಾರ್ಟ್ ತೆಗೆದು ಒಬ್ಬ ತಾಯಿ ಇರ್ತಾರಲ್ಲ ಸರ್, ಮಗುನ ಇರ್ತಾರಲ್ಲ, ತಾಯಿಗೆ ಗೊತ್ತು ಒಂದು ಸಿನಿಮಾ ಹಿಟ್ಟು ಫ್ಲಾಪು ಅನ್ನೋದು ಈಸಿ. ಆದರೆ ಒಂದು ಶಾರ್ಟ್ ತೆಗೆದಕ್ಕೆ ಡೈರೆಕ್ಟ್ರು, ಪ್ರೊಡ್ಯೂಸರು, ಅವ್ರ ಹಿಂದಿನ ಎಫರ್ಟ್ಗಳು, ಮನೆ ಮಟ್ಟಗಳು, ಇವನು ದಿನಗಳು ಎಲ್ಲ ಹೋಗಿತ್ತು. ಹಂಗಾಗಿ ಇಲ್ಲಿ ಪ್ರೇಕ್ಷಕರು ಅವರು ಕಾಮೆಂಟ್ ಹಾಕಲಿ, ಅವ್ರದ್ದೇನು ಅಭಿರುಚಿಗಳೆಲ್ಲರೂ ಹೇಳಿ, ನಾನು ತಪ್ಪು ಅಂತ ಹೇಳಲ್ಲ. ಬಟ್ ನಿಮ್ಮ ಕೈಯಲ್ಲೂ ಇದೆ. ಹಿರಿಯ ಪತ್ರಕರ್ತರು ಹೇಗೆ ನಮ್ಮಗಳೆಲ್ಲ ಬೆಳೆಸ್ಕೊಂಬಂದ್ರು, ಇವತ್ತು ನಿಮ್ಮಗಳ ಕೈಯಲ್ಲೂ ಇದೆ. ನನ್ನ ಬ್ರದರ್ಸ್, ನೀವು ಎಲ್ಲ ಸಿನಿಮಾಗಳನ್ನು ದಯವಿಟ್ಟು ಎಲ್ಲ ಸಿನಿಮಾಗಳನ್ನು ಬೆಳೆಸಿ. ಕನ್ನಡ ಇಂಡಸ್ಟ್ರಿ ಬೆಳೆದ್ರೆ ನೀವುಗಳು ಬೆಳಿತೀರ, ನಾವುಗಳು ಬೆಳಿತೀವಿ, ಎಲ್ಲರೂ ಜೊತೆಗಿರ್ತೀವಿ. ಸೊ ಕನ್ನಡ ಸಿನಿಮಾ ಬಿಟ್ಟಿಲ್ಲ. ಅಫ್ಕೋರ್ಸ್ ಒಂದು ಕನ್ನಡ ಸಿನಿಮಾನ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ತಗೊಂಡೋಗಿದ್ದೆ ಇವತ್ತಿನ ನಮ್ಮ ಜನ್ಜಿ ರಿಪೋರ್ಟರ್ಸೇ. ಎಲ್ಲಿವರೆಗೂ ವರ್ಲ್ಡ್ ಗ್ಲೋಬ್ ನೋಡೋದ್ರ ಮಾಡಿದ್ದಾರೆ, ಪಾಪ ಇಲ್ಲ ಅಂತಲ್ಲ. ಸೊ ನಾವುಗಳು ಎಫರ್ಟ್ ಹಾಕ್ತಿರ್ತೀವಿ, ತಪ್ಪಾದರೆ ಕ್ಷಮಿಸಿ, ಹೇಳಿ, ಪರವಾಗಿ ತಿದ್ಕೋತೀವಿ. ಬಟ್ ಕನ್ನಡ ಸಿನಿಮಾ ಕೈ ಬಿಡಬೇಡಿ. ಯಾವತ್ತು ಕನ್ನಡ ಸಿನಿಮಾ ತಗೊಂಡೋಗಿ, ಯಾಕೆಂದ್ರೆ ನಾವು ನಿಮ್ಮ ಜೊತೆಗೇ ಇರ್ತೀವಿ. ಸರ್ ಇಲ್ಲಿ ರಮೇಶ್ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.